ರಾಜ್ಯ ಸಚಿವರಾದಂಥ ಶ್ರೀ ಸೋಮಣ್ಣವರ ಆಹ್ವಾನದ ಮೇರೆಗೆ ನಾವೆಲ್ಲ ಅವರ ಇವತ್ತೇನು ಗೃಹ ಪ್ರವೇಶ ಇತ್ತು ಆ ಕಾರ್ಯಕ್ರಮದ ಭಾಗವಹಿಸಿದ್ದೀವಿ. ಈಗಾಗಲೇ ನಾವೆಲ್ಲರೂ ಸೋಮಣ್ಣವರ ಈ ಒಂದು ಗೃಹ ಪ್ರವೇಶಕ್ಕೆ ಶುಭ ಹಾರೈಕೆಯನ್ನು ಸಲ್ಲಿಸಿ ಅವರ ಆಹ್ವಾನದ ಮೇಲೆಗೆ ನಾವು ಬಂದಿದ್ದೀವಿ. ಆ ಕೆಲಸ ಆಗಿದೆ. ಮುಂದಿನ ದಿವಸದಲ್ಲಿ ಇವತ್ತೇನು ಕರ್ನಾಟಕದ BJPಯ ಪರಿಸ್ಥಿತಿ ಬಗ್ಗೆ ಈಗಾಗಲೇ ಸೋಮಣ್ಣವರಿಗೆ ಸಂದೇಶ ಬಂದಿದೆ. ಏನಂದರೆ ಎಲ್ಲರ ವಿಶ್ವಾಸ ತಗೊಂಡೇ ಮುಂದಿನ ದಿವಸಗಳಲ್ಲಿ ನಾವು ರಾಜ್ಯಾಧ್ಯಕ್ಷರ ಬಗ್ಗೆ ಚರ್ಚೆ ಮಾಡ್ತೀವಿ. ಯಾವುದೇ ರೀತಿಯ ತುರಾತರಿ ಇಲ್ಲ ಅನ್ನುವಂಥದ್ದು ಸಂದೇಶವನ್ನು ಸನ್ಮಾನ್ಯ ಸೋಮಣ್ಣವರ ಮೂಲಕ ಕೊಟ್ಟಿದ್ದಾರೆ. ಅಂದರೆ ಹೈಕಮಾಂಡ್ ಸೋಮಣ್ಣವ್ರಿಗೆ ಹೇಳಿದೆಯಾ ಸರ್? ಆ ಥರ ಹೈಕಮಾಂಡ್ ಸೋಮಣ್ಣವ್ರ ಮೂಲಕ ನಿಮಗೆ ಸಂದೇಶ ಕೊಟ್ಟಿದ್ದಾರೆ. ಏನಂದರೆ ಎಲ್ಲ ಗಡಿಬಿಡಿ ಬೇಡ, ಆ ರೀತಿ ಯಾವುದೇ ಗೊಂದಲ ಒಂದು ಆಗಬಾರ್ದು. ನಾವು ಎಲ್ಲರ ವಿಶ್ವಾಸ ತಗೊಂಡು ಕರ್ನಾಟಕದ ಪರಿಸ್ಥಿತಿ ಏನಿದೆ ಎಲ್ಲ ಹಿನ್ನೆಲೆ ಇಟ್ಟುಕೊಂಡು ಎಲ್ಲ ನಾಯಕರ ಜೊತೆಗೆ ಚರ್ಚೆ ಮಾಡಿನೇ ಮುಂದೆ ನಿರ್ಣಯ ಮಾಡ್ತೀವಿ. ಅದರ ಸಲುವಾಗಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಎಲ್ಲಿ ಸರ್ ಅದು ಸ್ಟೇಟಿಗೆ? ಅದು ಎಲ್ಲಿ ಅವರು ದಿಲ್ಲಿ ಕರೆಸ್ಬೋದು ಅಂತ ಸಂದೇಶ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತೇನು ನಾವು ಒಂದು ಶುಭ ಹಾರೈಸಿದ್ದೀವಿ. ಪಕ್ಷದ ಹಿರಿಯ ಮುಖಂಡರಿಗೆ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಈ ಒಂದು ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಅದು ಏನು ಒನ್ ಸೈಡ್ ಆಗ್ತದೆ ಅನ್ನೋಂಥದ್ದು ಏನಿತ್ತು ಅದು ಇಲ್ಲ. ಸಚಿವರಾದಂಥ ಶ್ರೀ ಸೋಮಣ್ಣವರ ಆಹ್ವಾನದ ಮೇರೆಗೆ ನಾವೆಲ್ಲ ಅವರ ಇವತ್ತೇನು ಗೃಹ ಪ್ರವೇಶ ಇತ್ತು ಆ ಕಾರ್ಯಕ್ರಮದ ಭಾಗವಹಿಸಿದ್ದೀವಿ. ಈಗಾಗಲೇ ನಾವೆಲ್ಲರೂ ಸೋಮಣ್ಣವರ ಈ ಒಂದು ಗೃಹ ಪ್ರವೇಶಕ್ಕೆ ಶುಭ ಹಾರೈಕೆಯನ್ನು ಸಲ್ಲಿಸಿ ಅವರ ಆಹ್ವಾನದ ಮೇಲೆಗೆ ನಾವು ಬಂದಿದ್ದೀವಿ. ಆ ಕೆಲಸ ಆಗಿದೆ. ಮುಂದಿನ ದಿವಸದಲ್ಲಿ ಇವತ್ತೇನು ಕರ್ನಾಟಕದ BJPಯ ಪರಿಸ್ಥಿತಿ ಬಗ್ಗೆ ಈಗಾಗಲೇ ಸೋಮಣ್ಣವರಿಗೆ ಸಂದೇಶ ಬಂದಿದೆ. ಏನಂದರೆ ಎಲ್ಲರ ವಿಶ್ವಾಸ ತಗೊಂಡೇ ಮುಂದಿನ ದಿವಸಗಳಲ್ಲಿ ನಾವು ರಾಜ್ಯಾಧ್ಯಕ್ಷರ ಬಗ್ಗೆ ಚರ್ಚೆ ಮಾಡ್ತೀವಿ. ಯಾವುದೇ ರೀತಿಯ ತುರಾತರಿ ಇಲ್ಲ ಅನ್ನುವಂಥದ್ದು ಸಂದೇಶವನ್ನು ಸನ್ಮಾನ್ಯ ಸೋಮಣ್ಣವರ ಮೂಲಕ ಕೊಟ್ಟಿದ್ದಾರೆ. ಅಂದರೆ ಹೈಕಮಾಂಡ್ ಸೋಮಣ್ಣವ್ರಿಗೆ ಹೇಳಿದೆಯಾ ಸರ್? ಆ ಥರ ಹೈಕಮಾಂಡ್ ಸೋಮಣ್ಣವ್ರ ಮೂಲಕ ನಿಮಗೆ ಸಂದೇಶ ಕೊಟ್ಟಿದ್ದಾರೆ. ಏನಂದರೆ ಎಲ್ಲ ಗಡಿಬಿಡಿ ಬೇಡ, ಆ ರೀತಿ ಯಾವುದೇ ಗೊಂದಲ ಒಂದು ಆಗಬಾರ್ದು. ನಾವು ಎಲ್ಲರ ವಿಶ್ವಾಸ ತಗೊಂಡು ಕರ್ನಾಟಕದ ಪರಿಸ್ಥಿತಿ ಏನಿದೆ ಎಲ್ಲ ಹಿನ್ನೆಲೆ ಇಟ್ಟುಕೊಂಡು ಎಲ್ಲ ನಾಯಕರ ಜೊತೆಗೆ ಚರ್ಚೆ ಮಾಡಿನೇ ಮುಂದೆ ನಿರ್ಣಯ ಮಾಡ್ತೀವಿ. ಅದರ ಸಲುವಾಗಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಎಲ್ಲಿ ಸರ್ ಅದು ಸ್ಟೇಟಿಗೆ? ಅದು ಎಲ್ಲಿ ಅವರು ದಿಲ್ಲಿ ಕರೆಸ್ಬೋದು ಅಂತ ಸಂದೇಶ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತೇನು ನಾವು ಒಂದು ಶುಭ ಹಾರೈಸಿದ್ದೀವಿ. ಪಕ್ಷದ ಹಿರಿಯ ಮುಖಂಡರಿಗೆ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಈ ಒಂದು ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಅದು ಏನು ಒನ್ ಸೈಡ್ ಆಗ್ತದೆ ಅನ್ನೋಂಥದ್ದು ಏನಿತ್ತು ಅದು ಇಲ್ಲ.